ಎಲ್ಲರಿಗೂ ನಮಸ್ಕಾರ. ಇವತ್ತು ಭಾಗ್ಯಲಕ್ಷ್ಮಿ ಧಾರಾವಾಹಿ ಸಂಚಿಕೆಯಲ್ಲಿ ಏನಾಗುತ್ತೆ ತಿಳಿದುಕೊಳ್ಳೋಣ ಬನ್ನಿ. ಭಾಗ್ಯ ಲಡ್ಡುನ ನೋಡುವುದಕ್ಕೆ ಆಸ್ಪತ್ರೆಗೆ ಬಂದಿರುತ್ತಾಳೆ. ಆಗ ಎಲ್ಲರೂ ಇರುವುದನ್ನು ನೋಡಿ ತುಂಬ ಕೋಪದಿಂದ, ನೀವೆಲ್ಲರೂ ಸೇರಿಕೊಂಡು ನನಗೆ ಮೋಸ ಮಾಡಿದ್ದೀರಿ. ಲಡ್ಡು ಪರಿಸ್ಥಿತಿಗೆ ನಿಮ್ಮ ಜೊತೆ ನಾನು ಕಾರಣ ಆದೆ ಅಂತ ಹೇಳಿ ಅಳ್ತಾ ಇರುತ್ತಾಳೆ. ನನ್ನ ಲಡ್ಡುಗೇನಾದರೂ ಆದರೆ ನಿಮ್ಮನ್ನೆಲ್ಲ ನಾನು ಸುಮ್ಮನೆ ಬಿಡುವುದಿಲ್ಲ. ನಿಮ್ಮಂಥ ಮೋಸಗಾರರು ಯಾವುದೇ ಕಾರಣಕ್ಕೂ ಬದುಕಬಾರದು. ಅವಳು ಹುಷಾರಾಗಲಿ, ನಾನು ನಮ್ಮನೆಗೆ ಕರೆದುಕೊಂಡು ಹೋಗುತ್ತೇನೆ. ಯಾವುದೇ ಕಾರಣಕ್ಕೂ ನಿಮ್ಮ ಜೊತೆ ಅವಳು ಇರುವುದಿಲ್ಲ ಅಂತ ಹೇಳಿ ಭಾಗ್ಯ ಕೋಪ ಮಾಡಿಕೊಂಡು ಹೇಳುತ್ತಾ ಇರುತ್ತಾಳೆ. ಅಷ್ಟೊತ್ತಿಗೆ ವೈಷ್ಣವ್, ಅದಕ್ಕೆ ನನ್ನ ಮಾತು ಕೇಳಿ, ನಾನು ಮಹಾಲಕ್ಷ್ಮಿ ಮಾತನಾಡಿಕೊಂಡು ಹೊಸ ಜೀವನವನ್ನು ಶುರು ಮಾಡಬೇಕು ಅಂತ ಅಂದುಕೊಂಡಿದ್ದೆವು. ಅಷ್ಟರಲ್ಲಿ ಹೀಗೆಲ್ಲ ಆಯಿತು ಅಂತ ಹೇಳುತ್ತಾ ಇರಬೇಕಾದರೆ ಕೀರ್ತಿ ಬಂದು, ವೈಶ್ ನಿಂಗೇನಾಯಿತು ಅಂತ ಕೇಳಿದಾಗ ಭಾಗ್ಯ, ಬಂದ್ಯ, ಎಲ್ಲ ಆಗಿದ್ದು ನಿನ್ನಿಂದನೇ ಕಣೆ. ನನ್ನ ತಂಗಿಗೆ ಇಷ್ಟೆಲ್ಲ ಮಾಡುವುದಕ್ಕೆ ಏನೇ ಧೈರ್ಯ ಹೇಗೆ ನಿನಗೆ? ಇವತ್ತು ಇವಳು ಮಲಗಿರುವುದಕ್ಕೆ ನೀನೇ ಕಾರಣ ಅಂತ ಹೇಳಿ ಕೀರ್ತಿಗೆ ಹೊಡೆಯಲು ಹೋಗುತ್ತಾಳೆ. ನಿನ್ನಿಂದ ವೈಷ್ಣವ್, ನನ್ನ ತಂಗಿ ಜೀವನ ಹಾಳಾಯಿತು. ನಾನು ಮುಂಚೆನೇ ಯೋಚನೆ ಮಾಡಿ ಮದುವೆ ಮಾಡಬೇಕಿತ್ತು. ಲಕ್ಷ್ಮಿಗೆ ಸ್ವಲ್ಪ ಜ್ಞಾನ ಬರುತ್ತಾ ಇದೆ ಅಂತ ತಿಳಿದುಕೊಂಡು ನೀವು ಯಾರೂ ಅವಳನ್ನು ನೋಡಬಾರದು. ನೀವು ಎಲ್ಲರೂ ಇಲ್ಲಿಂದ ಹೋಗಿ, ನಿಮಗಾಗಲಿ ವೈಷ್ಣವಿಗಾಗಲಿ ಯಾವುದೇ ಸಂಬಂಧವಿಲ್ಲ ಅಂತ ಹೇಳುತ್ತಾ ಇರುತ್ತಾಳೆ. ಅವಳ ಮಾತು ಕೇಳಿ ಎಲ್ಲರೂ ಶಾಕಾಗಿ ನಿಲ್ಲುತ್ತಾರೆ. ಕಾವೇರಿ ಮನಸ್ಸಲ್ಲೇ ನಾನು ಅಂದುಕೊಂಡ ಹಾಗೆ ನಡೆಯುತ್ತಾ ಇದೆ ಅಂತ ಹೇಳಿ ತುಂಬ ಖುಷಿಪಡುತ್ತಾಳೆ. ಇದು ಇವತ್ತಿನ ಲಕ್ಷ್ಮೀ ಬಾರಮ್ಮ ಸಂಚಿಕೆಯಲ್ಲಿ ನಡೆಯಬಹುದು. ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.